ಹಾಯ್ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೆ. ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ. ನಾನು ನೋಡ್ರಿ ದೋಸೆ ಹಾಕ್ಲತ್ತಿದ್ದೆ. ದೋಸೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೀದರ್ ಹುಡುಗಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾಕೆ ವ್ಯೂಸ್ ಹೊಂಟಿಲ್ಲ ನಂಗೆ ತುಂಬ ಅಪ್ಸೆಟ್ ಆಗ್ಯದ. ಹೇಳಬೇಕು ಅಂದ್ರೆ ವ್ಯೂಸೇ ಹೊಂಟಿಲ್ಲ ನಂಗೆ. ಎಷ್ಟೊಂದು ನಾ ಕೆಲ್ಸಕ್ಕೆ ಹೋಗಿ ಬಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಎಷ್ಟೊಂದು ಕಷ್ಟಪಡ್ಲಿತ್ತೀನಿ, ನಿಮ್ಗೆ ಓದೋದಲ್ಲ. ಅಂದ್ರೆ ಭೀ ವ್ಯೂಸ್ ಹೊಂಟಿಲ್ಲ ನಂಗೆ. ಯಾಕೆ ಹೊಂಟಿಲ್ಲ ಪ್ಲೀಸ್ ಆದಷ್ಟು ವಿಡಿಯೋ ನೋಡ್ರಿ. ನಂದು ಹೆಂಗ ಗೊತ್ತು, ಈ ಯೂಟ್ಯೂಬ್ ಒಂದೊಂದು ಸಾರಿ ಹೆಂಗ ಗೊತ್ತು, ಪಾರ್ಶಾಲಿಟಿ ಮಾಡ್ತದೇನೋ ಅನ್ನಿಸ್ತೀನಿ ನಮಗೆ. ಮಾಡ್ತದೇನೂ ಇಲ್ಲ, ಮಾಡ್ತದೆ ಪಾರ್ಶಾಲಿಟಿ. ಯಾರಿಗೆ ಅಂದ್ರೆ ಯಾರು ಇದು ಮಾಡ್ತಾರಲ್ಲ, ಇದ್ದವ್ರು ಯಾರು ಇರ್ತಾರಲ್ಲ ಅಂಥವ್ರಿಗೆ ಯೂಟ್ಯೂಬಿಗೆ ಮುಂದೆ ತೊಗೊಂಡು ಹೋಯ್ತದ. ರಿಯಲ್ ಜೀವನದಾಗ ಭೀ ಹಿಂಗೆ ಅದ, ಯೂಟ್ಯೂಬ್ದಾಗ ಭೀ ಹಿಂಗೆ ಅದ. ರಿಯಲ್ದಾಗ ಭೀ ಯಾರಿಗೆ ರೊಕ್ಕ ಇರ್ತದೆ ಅವ್ರ ಹಿಂದೆ ಹೋಗ್ತಾವೆ ನೋಡು ಮಂದಿ. ಹಾಗೆ ಅದ ಈಗ ಯೂಟ್ಯೂಬ್ದಾಗ ಭೀ. ಹೇಳ್ಬೇಕಂದ್ರು ಕರೆಕ್ಟ್ ಅದನ್ನ ಇಲ್ಲ ನನ್ನ ಮಾತು ಹೇಳಿ ನೀವು. ಕ್ಲಿಯರ್ 200% ಇದೇ ಇರ್ತದು. ನಾ ದೋಸೆ ಹಾಕೊಳತ್ತೀನಿ, ಟೈಮ್ ಆಗ್ಲತ್ತದು, ಕೆಲ್ಸಕ್ಕೆ ಹೋಗಬೇಕು. ಈ ಕೆಲಸ, ಈ ಹೊಟ್ಟಿ, ಈ ಊಟ ಎಲ್ಲ ಯಾರಿಟ್ಟಾರೋ, ಯಾವ ದೇವ್ರು ಕಂಡಿರ್ತಾರೋ ದೇವ್ರಿಗೆ ಒಂದು ದೊಡ್ಡ ನಮಸ್ಕಾರ. ಏನು ಬೇರು ಬಡ್ದಿತ್ತಂತ ಊಟ ಮಾಡಿದ್ರು ಮುಕ್ಕಮದಿಟ್ಟೇ ಇರಬೇಕಿತ್ತಂತ. ಮತ್ತು ಇದಕ್ಕೆ ಒಂದು ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಿ ಆಮೇಲೆ. ಜಸ್ಟ್ ಕಿಡಿಂಗ್, ಜಸ್ಟ್ ಕಿಡಿಂಗ್ ಅಷ್ಟೇ. ಎರಡು ದೋಸೆ ಸಾಕು ಅನ್ನಿಸ್ತದೆ ನನಗೋಸ್ಕರ ಅಂತ. ಎರಡು ದೋಸೆ ಸಾಕು. ಚಟ್ನಿ ನೋಡಿ ಎಷ್ಟು ಇಟ್ಕೊಂಡಿದ್ದೆ ನಾ, ಸಾಕು. ಇಬ್ಬರೇ ಇದ್ದೆವು, ಯಾರು ಭೀ ಇಲ್ಲ. ನನ್ನ ಮಗಳು ಸ್ಕೂಲಿಗೆ ಹೋದಳು. ಸದ್ಯಕ್ಕೆ ನಾನು ನನ್ನ ಮಗಳು ಇಬ್ಬರೇ ಇದ್ದೆವು, ಅದಕ್ಕೆ ಇಷ್ಟು ಸಾಕು. ದೋಸೆ ತಿನ್ಬೇಡ್ರ ಅನ್ಸಂಗಟ್ಟ. ದೋಸೆ ನೋಡ್ರಿ ಸಾಕು. ಎರಡು ದೋಸೆ, ಇಷ್ಟು ಚಟ್ನಿ. ಎಲ್ಲರಲ್ಲಿ ಹೋಗಿ ಆಫೀಸ್ದಾಗ ಹೋಗಿ ನಿದ್ದೆ ಮಾಡ್ಬೇಕಾಯ್ತದ, ನಿದ್ದೆ ಹೊಡಿಬೇಕಾಯ್ತದ ಬಣ. ಅದಕ್ಕೆ ಬಾಯ್. ದೋಸೆ ತಿಂದಿಂದು ಭಾಂಡೆ ಬೆಳಗ್ಗೆ ಹಾಕಿ ನಡೆದೀನಿ. ಯಾಕಂದ್ರೆ ಮತ್ತೆ ಬಂದೆಲ್ಲ ಮಾಡಬೇಕು ಅನ್ಸಲ್ದೇನು ಭೀ. ಬರೋದು ಪಾಚ್ಕೊಂಬ ಕೆಲಸನೇ ಮಾಡ್ತೆ ನಾನು. ಎಲ್ಲರಿಗೆ ಎಕ್ಸ್ಪೀರಿಯನ್ಸ್ ಇದ್ದಿರ್ಬೇಕು ಕೆಲ್ಸಕ್ಕೆ ಹೋಗೋರೆಲ್ಲ ಹೆಂಗಿರ್ತಾರಂತಂದು. ಮುಂಜಾನೆ ಕೈ ಹೆಂಗೆ ಭೀ ಓಡ್ತದೆ, ಬೊಕ್ಕೊಂಡು ಓಡ್ತದು. ಕಡೆಗೆ ರಾತ್ರಿ ಎತ್ತಿಲ್ಕಿ ಅವ್ರದ್ದೆಲ್ಲ ಪಾರ್ಟ್ಸ್ಗಳು ಕೈ ಕೆಲಸ ಮಾಡ್ಲಕ್ಕ ಸ್ಟಾಪ್ ಆಯ್ತದೆ. ಯಾಕಂದ್ರೆ ಥಕಾಸಿರ್ತಾರೆ ಎಲ್ಲರೂ, ಏನು ಭೀ ಕೆಲಸ ಮಾಡ್ಲಕ್ಕ ಮನಸ್ಸಾಗಲ್ದು. ಸೊ ಹಾಗಾಗಿ ಈಗೆಲ್ಲ ತೊಳ್ದಾಕಿಟ್ಟು ಹೋದ ಅಂತಂದ್ರೆ ಟೆನ್ಷನ್ ಇರಲ್ಲ ಸಂಜೆಗೆ. ಅದಕ್ಕೆ ಇದು ಚಪಾತಿ ಮಾಡೋ ಹಂಚಲ್ಲ, ಇದ್ರ ಮೇಲೆ ದೋಸೆ ಮಾಡಿದ್ದೆ ನಾ ಇವತ್ತು. ಚಲೋ ಬಂದವ, ಬ್ಯಾಡ್ ಅಷ್ಟೇನು ಖರಾಬಾಗಿ ಬಂದಿಲ್ಲ, ಚಲೋನೇ ಬಂದಿಟ್ಟಿದ್ದು. ಎಲ್ಲರೂ ಭೀ ಹಿಂಗೆ ಮಾಡಿ ಒಂದೊಂದಿನ ನಮಗೆ ಆಯಿತು ಏನು ಭೀ ಮಾಡಬಾರ್ದು ಅಂತಂದ್ರೆ ನಾ ಭೀ ಎಲ್ಲ ಹಾಗೆ ಇಟ್ಟು ಹೋಗಿದ್ದೆ. ಸಂಜೆಗೆ ನೀರು ಇಲ್ಲೇ ಎಲ್ಲ ಮಾಡ್ತಾ ಕಳಿಸಿದ್ದು. ಬಟ್ ಆಲ್ಮೋಸ್ಟ್ ಯಾರು ಭೀ ಹಂಗೆ ಮಾಡಲ್ಲ. ಯಾಕಂದ್ರೆ ಸಂಜೆ ಥೋಡೆ ರೆಸ್ಟ್ ಮಾಡ್ಬೇಕು ಅನ್ನಿಸ್ತಿದ್ದು. ಮುಂಜಾನೆ ಭೀ ಅದೇ, ಸಂಜೆಗೆ ಭೀ ಅದೇ ಅಂದ್ರೆ ಇರಿಟೇಟ್ ಆಗ್ಲಕ್ಕೆ ಸ್ಟಾರ್ಟ್ ಆಯ್ತಿದ್ದು.
ಪೇಷನ್ಸ್ ಎಲ್ಲ ನಮ್ಮ ಬರ್ಬಿ ಬಟ್ ತಲೆ ಮೇಲಿಂದ ಹೋಯ್ತಂದ್ರೂ ಪೇಷನ್ಸ್ ಇರ್ಲಕ್ಕಾಗಲ್ದು. ಹಂಗೆ ಎಲ್ಲರೂ ನಾನು ಸಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ಎಲ್ಲ ಹೀಗೆ ಮಾಡ್ಕೊಂಡಿದ್ದು ಬೆಟರ್ ಅಲ್ವಾ. ನೋಡ್ರಿ ಆಯಿತು, ಭಾಂಡೆ ಬೆಳಗದೆ ಆಯಿತು. 2 ನಿಮಿಷ ತೊಗೊಂತು, 2 ಭಾಂಡೆ ಬೆಳಗ್ಲಕ್ಕೆ 2 ನಿಮಿಷ ತೊಗೊಂತು. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಈಗ ನಾನು ಹಾಗೆ ಕ್ಯಾಲ್ಕುಲೇಷನ್ ಹಾಕ್ತೆ, ಇಷ್ಟಾದರೆ ಇಷ್ಟ ಆಯ್ತದು, ಟೈಮ್ ಎಷ್ಟು ಆಯ್ತದು ಅಂತಂದು ಹಿಂಗೆ ಕ್ಯಾಲ್ಕುಲೇಷನ್ ಹಾಕ್ತೆ ಯಾವಾಗ ಭೀ. ನೋಡಿರಿ ಯಾರು ಭೀ ಇಲ್ಲ, ಅಲ್ಮಾರಿ ಕೀಲಿ ಭೀ ತೆಗ್ದಿಲ್ಲ, ನಿನ್ನೆ ನಡೆದು ಹಾಗೆ ಅದು ಅಲ್ಮಾರಿ ಕೀಲಿ ಇರೋರ್ಗೆ ಇಟ್ಟು ವಜ್ಜಿ ಏನದ ಅಂತ ಗೊತ್ತಾಗಲ್ಲ ಹೊಂಟದ ಮತ್ತು. ಓಕೆ 4 ದಿನ ಆಯ್ತು 10 ರೂಪಾಯಿನೇ ತೊಗೊಂಡು ಓಡಾಡ್ಲತ್ತಿದ್ದ. 4 ದಿನ ಆಯ್ತಿದೆ 10 ರೂಪಾಯಿನೇ ಇದೇ ಪರ್ಸಿನಾಗ ಓಡಾಡ್ಲತ್ತದು. ಸರಿ ಸಿಕ್ತೆ, ಬಾಯ್. ಟೈಮ್ ಆಯ್ತದ ಮತ್ತು ಆಮೇಲೆ ಸಂಜೆಗೆ ಬಂದು ಸಿಕ್ತೆ. ನಮ್ಮಲ್ಲಿ ಕವರ್ಗಳು ಅದು ಇದು ಎಲ್ಲ ಅಲ್ಮಾರಿಗೆ ತುಂಬೋಗ್ಯಾವ. ಸೊ ಬಾಯ್. ಗುಡ್ ಮಾರ್ನಿಂಗ್ ಎಲ್ಲರಿಗೆ ಭೀ. ನೋಡ್ರಿ ನಿನ್ನ ವೀಡಿಯೋ ಸ್ಟಾರ್ಟ್ ಮಾಡಿದ್ದಕ್ಕೆ ಮತ್ತು ಇವತ್ತು ಮುಂಜಾನೆ ವೀಡಿಯೋ ಸ್ಟಾರ್ಟ್ ಮಾಡ್ಲತ್ತಿದ್ದೆ ನಾನು. ಏನಂದ್ರೆ ಏನು ಭೀ ಕೆಲಸ ಮಾಡಿಲ್ಲ ನಾ ಇವತ್ತು. ಚಿನ್ನಗೆ ರಜಾ ಇತ್ತು, ಸೊ ಎದ್ದಿದ್ದೆ ಲೇಟ್ ಆಯಿತು. ಇವಾಗೆಲ್ಲ ಆಕೆ ಕೆಲಸ ಹೇಳಿಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಥೋಡೆ ನೆನಕ್ಬಿಟ್ಟು ಹೋಗ್ತೆ. ಆಕೆ ಭೀ ರೂಢಿ ಆಗಬೇಕಲ್ಲ, ಸೊ ಆಕೆ ಒಕ್ಕೋತಾಳೆ ಈಗೆಲ್ಲ ತಾನೇ ರೆಸ್ಟ್ ಮಾಡ್ಲತ್ತಾಳ. ಪಾಪ ಮಾಡಲಿ, ನಾಳೆಗೆ ಬಟ್ಟೆ ಎಲ್ಲ ಬೇಕು ಬ್ಯಾಡೇನು ಭೀ. ಕಸ ಎಲ್ಲ ಗುಡಿಸ್ಕೋತಾಳ ತಾನೇ. ಮತ್ತು ನಾ ಏನು ಭೀ ಮಾಡಿಲ್ಲ ಇವತ್ತು. ಸುಮ್ಮನೆ ಹಾಗೆ ಕೂತೀನಿ. ನಮ್ಮ ಮನೆಯವ್ರು ಬರ್ತಾರೇನೋ ಅಂತ ವೆಯ್ಟ್ ಮಾಡ್ಲಿದ್ದೀನಿ, ಬಂದಿಲ್ಲಿನ. ಊರ್ಲಿಂದ ಈಗ ಹೊಂಟಾರಂತ. ಇವೆಲ್ಲ ಬಟ್ಟೆಗಳೆಲ್ಲ ತೆಗೆದು ಒಳಗೆ ಹಾಕ್ಬಿಟ್ಟು ಹೋದ ಅಂತಂದು ಟೆನ್ಷನ್ ಫ್ರೀ ಇರ್ಬೋದು. ನಾಳೆ ಗುರುವಾರ ಎಲ್ಲ ಒಂದೇ ಸಾರಿ ಕ್ಲೀನ್ ಮಾಡ್ಕೋತೆ. ಯಾಕಂದ್ರೆ ಮತ್ತು ಶುಕ್ರವಾರ ಆಗಲ್ಲ ನನಗೂ, ಯಾಕಂದರೆ ಶುಕ್ರವಾರ ಹೆಚ್ಚಿಗೆ ಕೆಲಸ ಇರ್ತದು. ಇಲ್ಲಿ ನೋಡಿರಿ ಎದ್ದಿನ ಕಡೆಯಿಂದ ಕಣ್ಣೆಲ್ಲ ಹೆಂಗೆ ಉಬ್ಬ್ಯಾವ. ಲೇಟಾಗಿ ಎದ್ದಿನಲ್ಲ, ಅದು ಕಣ್ಣು ಫುಲ್ ಉಬ್ಬ್ಯಾವ ಹಿಂಗೆ. ಪ್ಲೀಸ್ ನಾ ಹೇಳತ್ತೀನಿ, ನಂಗೆ ವ್ಯೂಸೇ ಬರಲ್ದು. ನಂಗೆ ಯಾಕೆ ಬರಲ್ದು, ಬೇರೆಯವ್ರದ್ದೆಲ್ಲ ಎಷ್ಟು ಚಲೋ ಹೊಂಟವ, ನಂದು ಯಾಕೆ ಬರಲ್ದು ಅಂತ ನನಗೆ ಟೆನ್ಷನ್ ಆಗ್ಲತ್ತದು ನಿಜ. ಪ್ಲೀಸ್ ವಿಡಿಯೋ ಆದಷ್ಟು ನೋಡಿರಿ, ವ್ಯೂಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ಗೆ. ಬೇರೆಯವ್ರಪ್ಲೆ ನನಗೇನು ಓಡಾಡ್ಲಕ್ಕೆ ಟೈಮ್ ಸಿಗಲ್ದು, ನಾನು ಓಡಾಡಲ್ವಿ. ಐ ನೋ, ಯಾಕಂದ್ರೆ ಎಲ್ಲರಿಗೆ ಹೆಂಗಿರ್ತದೆ ಅಂತಂದ್ರೆ ಓಡಾಡೋದು ನೋಡೋದಿರ್ತದು, ಶಾಪಿಂಗ್ ಮಾಡೋದು ನೋಡೋದಿರ್ತದು, ಅಂಥ ಕಾಲ ಭೀ ಬರ್ತದೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೆ ಕಾಲ ಬರ್ತದೆ, ಇಲ್ಲದ್ರೆ ಹೆಂಗೆ ಬರ್ತದೆ. ನೀವೆಲ್ಲ ಸಪೋರ್ಟ್ ಇದ್ದರೆ ನನಗೆ ಹಾಗೆಲ್ಲ ಇದಿರ್ತದೆ. ಆ್ಯಕ್ಚುಲಿ ನಿಮಗೆ ಹೆಂಗೆ ನೋಡ್ಲಿಕ್ಕೆ ಇಷ್ಟ ಹೇಳ್ರಿ ಅಂತಂದ್ರೆ ಕುಕ್ಕಿಂಗ್, ನಂದು ಚಾನಲ್ನ ಕುಕ್ಕಿಂಗ್ ವೀಡಿಯೋ ನೋಡ್ಲಿಕ್ಕೆ ಇಷ್ಟನಾ, ಅಥವಾ ಈ ಥರ ಫುಡ್ ಇದು ಮಾಡ್ತಾರೆ ನೋಡಿ ಆ ಥರ ವೀಡಿಯೋ ನೋಡ್ಲಿಕ್ಕೆ ಇಷ್ಟನಾ, ಅದೂರ ಹೇಳ್ರಿ. ನಾ ಅಂಥದ್ರ ಮಾಡ್ತೆ. ನಿಜ ನನಗೆ ವ್ಯೂಸ್ ಬರ್ಲಿದ್ರೆ ಎಷ್ಟು ಅಳು ಬರ್ತದೆ ಗೊತ್ತೋ, ಹಂಗೆ ಅಳು ಬರ್ತದೆ. ಹಂಗೆ ಮಾಡಬೇಡ್ರಿ ಪ್ಲೀಸ್, ಐ ಹಂಬಲ್ ರಿಕ್ವೆಸ್ಟು. ಓಕೆನಾ. ಈ ಸಂಡೇ ಪೂರಾ ಕ್ಲೀನಿಂಗ್ ಇಟ್ಕೊಂಬಲ್ಲತ್ತೀನಿ. ಭಾಳ ಗಲೀಜಾಗ್ಯದ ಮನೆ. ಎಷ್ಟು ಕ್ಲೀನ್ ಮಾಡ್ರೂ ಭೀ ಸಾಕಾಗಲ್ಲ ನಮ್ಮ ಮನೆ, ಹಂಗಾಗ್ಯದ. ಫುಲ್ಲು ಧೂಳು ಆಗ್ಯದ. ಯಾವಾಗ ಮಾಡ್ಕೋಬೇಕಂತ ಗೊತ್ತಾಗಲ್ಲ ಹೊಂಟದು. ಒಟ್ನಾಗ ಮಾಡ್ಕೋತೆ, ಒಂದಿನ ಟೈಮ್ ತೆಗಿಬೇಕಾಯ್ತದೆ ಇದಕ್ಕೂ. ಸಂಡೇ ಬಂತಂದ್ರೆ ಬರೀ ಮುಕ್ಕೊಳಕ್ಕೆ ಟ್ರೈ ಮಾಡ್ತೆ, ನಾರ ನಿದ್ದೆ ಮಾಡ್ತಾ ಇರ್ತೆ. ಸೊ ಯಾವಾಗ ಮಾಡಲಿ, ಯಾವಾಗ ಅದು ಭೀ ಟೆನ್ಷನ್ ಆಗ್ತಾ ಇರ್ತದೆ. ನೋಡಮ್ಮ ಏನಾಯ್ತದಂತಂದು ಟ್ರೈ ಮಾಡ್ತೆ, ನೋಡ್ತೆ. ಸೊ ಮತ್ತು ಸಿಗ್ತೆ ಒಂದು 5 ನಿಮಿಷ. ವೇಸ್ಟ್ ಬಾಡಿ ಆಗಿದೆ ನಾ ಇವತ್ತು. ಏನಂದರೆ ಏನು ಭೀ ಮಾಡಿಲ್ಲ. ಆ್ಯಕ್ಚುಲಿ ಟೈಮೇ ಆಗ್ಲತ್ತು, ಸುಮ್ಮನೆ ಕುಂತು ಟೈಮ್ ವೇಸ್ಟ್ ಮಾಡಿದೆ. ಏನಿಲ್ಲ, ಎದ್ದು ಫ್ರೆಶ್ ಅಪ್ ಆಗಿನ ಅಷ್ಟೇ, ಇನ್ನೇನು ಭೀ ಇಲ್ಲ. ಕಸ ಹೊರಗಿನ ಕಸ ಗುಡಿಸಿ ರಂಗೋಲಿ ಹಾಕೀನಿ. ನೋಡ್ರಿ ಮಲ್ಗ್ಯಾಳಿಕ್ಕಿನ್ನ ಮಲ್ಕೊಂಡಾಳು. ಈಗ ಎದ್ಮೇಲೆ ಟೂ ಮಚ್ ಕೆಲಸ ಅದ ಇವತ್ತು. ಸೊ ಇನ್ನೇನಿಲ್ಲ, ಹೋಗ್ಬೇಕು ಇವತ್ತು. ಯಾಕೋ ಹೋಗಬಾರ್ದು ಅನ್ಸ್ಲತ್ತದ. ಎಲ್ಲಾಗ್ರಿ ರಜಾ ಅದ, ನನಗೆ ಒಬ್ಬಕ್ಕಿಗೆ ರಜಾ ಇಲ್ಲ. ಹೆಂಗೆ ಮಾಡಲಿ, ಹೋಗಲಿ ಬೇಡ ಅಂತ ಅನ್ಸ್ಲತ್ತದು. ಬಟ್ ಮನ್ಯಾಗ ಕುಂತೀವಿ, ಏನು ಮಾಡೋದಿರ್ತದು. ಹೋದ್ರೆ ಸುಮ್ಮನೆ ಟೈಮ್ ಪಾಸ್ ಆಯ್ತದಲ್ಲಿ ಕೆಲಸ. ಮತ್ತು ನನಗೆ ಇವತ್ತು ಹೋಗಲ್ಲ ಹೋದ ಅಂತಂದ್ರೆ ಮತ್ತು ಇವತ್ತಿನ ಕೆಲಸ ಎಲ್ಲ ನಾಳೆಗೆ ಪೆಂಡಿಂಗ್ ಬೀಳ್ತದ. ಸೊ ಹಂಗಾಗಿ ಹೋಗ್ತೆ, ಮನೆಗಿರಲ್ಲ. ನೋಡಮ್ಮಿ, ಮತ್ತು ಆಮೇಲೆ ಸಿಗ್ತೆ ನಿಮ್ಗೆ. ಸಿಗ್ತೆ ಹೋಗ್ಲತ್ರ ಸಿಗ್ತೆ, ರೋಡಿನ ಮೇಲೆ ಸಿಗ್ತೆ.